ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಪ್ರತಿ ವರ್ಷದ ಥರ ಈ ಸಾರಿ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 2 ವಿಡಿಯೋನ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಲಾಸ್ಟ್ ವಿಡಿಯೋನಲ್ಲಿ ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ತಾಯಿಗೆ ಹೇಗೆ ಸೀರೆನ ಉಡಿಸಿ ಅಲಂಕಾರ ಮಾಡಬೇಕು ಅಂತ 5 ರಿಂದ 6 ಥರ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಮೇಲ್ಗಡೆ ಚಂಬನ್ನ ಇಟ್ಟಿರ್ತೀವಲ್ವ, ಅದು ಕಾಣದೇ ಇರೋ ರೀತಿ ಹೇಗೆ ಸೀರೆನ ಉಡಿಸೋದು, ಹಾಗೆಯೇ ಕಳಸ ಕೂರಿಸುವಾಗ ಏನೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನಲ್ಲಿ ಆದಷ್ಟು ಶಾರ್ಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಈ ರೀತಿ ಒಂದು ಮಣೆ ಅಥವಾ ನೀವು ಟೇಬಲ್ ಮೇಲೆ ತಾಯಿನ ಕೂರಿಸಿ ಪೂಜೆ ಮಾಡ್ತೀರಾ ಅಂದ್ರೆ ಅದ್ರ ಮೇಲ್ ಕೂಡ ನೀವು ಒಂದು ಚಿಕ್ಕದಾದ ಮಣೆನ ಇಟ್ಟು ಅದನ್ನ ಮೊದಲು ನೀಟಾಗಿ ಬರೆಸ್ಕೊಂಡು ಅದ್ರ ಮೇಲೆ ಈ ರೀತಿ ಒಂದು ಅಷ್ಟದಳ ರಂಗೋಲಿನ ಕಂಪಲ್ಸರಿಯಾಗಿ ಹಾಕ್ಲೇಬೇಕು ಲಕ್ಷ್ಮೀ ಪೂಜೆ ಮಾಡುವಾಗ. ಈ ಅಷ್ಟದಳ ರಂಗೋಲಿನ ತುಂಬಾನೇ ಈಸಿಯಾಗಿ ಹೇಗೆ ಹಾಕೋದು ಅಂತ ನಾನು ಲಾಂಗ್ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ನು ಆ ರಂಗೋಲಿ ಮೇಲ್ಗಡೆ ಒಂದು ಬಾಳೆದ ಎಲೆನ ತಗೊಂಡು ಅದ್ರ ತುದಿ ತಾಯಿಯ ಬಲಭಾಗಕ್ಕೆ ಬರೋ ರೀತಿ ಇಟ್ಟು ನೆಕ್ಸ್ಟ್ ಆ ಎಲೆ ಮೇಲ್ಗಡೆ ಸ್ವಲ್ಪ ಅಕ್ಕಿನ ಹಾಕಿ ನೆಕ್ಸ್ಟ್ ನಾವು ಕಳಸನ ಕೂರಿಸ್ಬೇಕು. ನಾನು ಯೂಶುವಲ್ ಆಗಿ ಈ ರೀತಿ ಒಂದು ಬಿಂದಿಗೆ ಅದ್ರ ಮೇಲೆ ಒಂದು ಚಂಬನ್ನ ಇಟ್ಟು ಪೂಜೆ ಮಾಡ್ತೀನಿ. ಯಾಕೆ ಈ ರೀತಿ ಮಾಡ್ತೀನಿ, ಹಾಗೆ ಕಳಸದಲ್ಲಿ ಏನೇನೆಲ್ಲ ಐಟಮ್ಸ್ಗಳನ್ನು ಹಾಕ್ತೀನಿ ಅಂತ ಲಾಂಗ್ ವಿಡಿಯೋನಲ್ಲಿ ಪ್ರತಿ ಪಾಯಿಂಟ್ಸ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ರೆಡಿ ನೋಡಿರೋರಂತೂ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮತ್ತೆ ನಾವು ಬೇರೆ ವಿಡಿಯೋಗೋಸ್ಕರ ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲ ಪಾಯಿಂಟ್ಸ್ ಕೂಡ ಕವರ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ತುಂಬಾನೇ ಥ್ಯಾಂಕ್ ಯು. ಮತ್ತೆ ಹೊಸದಾಗಿ ನೀವು ಯಾರಾದರೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದು ಏನಾದರೂ ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಪ್ರೇಮಶಂಕರ್ ವ್ಲಾಗ್ಸ್ ವರಮಹಾಲಕ್ಷ್ಮಿ ವಿಡಿಯೋಸ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ವಿಡಿಯೋಸ್ ಸಿಗುತ್ತೆ. ಎಲ್ಲರೂ ಕೂಡ ತುಂಬಾನೇ ಖುಷಿಯಿಂದ ಶ್ರದ್ಧೆ ಮತ್ತೆ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡೋಣ. ಮತ್ತೆ ಸಿಗ್ತೀನಿ ಇನ್ನೊಂದು ಮಿನಿ ವ್ಲಾಗ್ ಅಲ್ಲಿ. ಹ್ಯಾಪಿ ವರಮಹಾಲಕ್ಷ್ಮಿ ಇನ್ ಅಡ್ವಾನ್ಸ್. ಬಾಯ್.